ಈಗ ಬಂಧುಗಳೇ, ಎಲ್ರಿಗೂ ನಮಸ್ಕಾರಗಳು. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ನಗರದ ಏನು ಮೀನುಗಾರಿಕೆ ಉಪನಿರ್ದೇಶಕರ ಮೀನುಗಾರಿಕೆ ಉಪನಿರ್ದೇಶಕರವರ ಕಚೇರಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರವರ ಕಚೇರಿಗೆ ಮುಂದಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೆಲಸದ ನಿಯಮದ ಸಮಯವನ್ನು ಮೀರಿ ಇಲ್ಲಿ ಕೆಲಸಕ್ಕೆ ಹಾಜರಾಗ್ತಾರೆ ಅನ್ನುವಂಥದ್ದು ಬಹಳಷ್ಟು ದಿನಗಳಿಂದ ಸಾರ್ವಜನಿಕರು ನಮಗೆ ದೂರನ್ನ ಕೊಟ್ಟಿದ್ರು. ನಾವು ಕೂಡ ನೇರವಾಗಿಯೇ ಇಲ್ಲಿ ಬಂದು ಇಳಿತಾ ಇರಬೇಕಾದ್ರೆ ನಾವು ಬಂದು 2 ನಿಮಿಷ ಆಯಿತು. ಆ ಮೇಡಮ್ ಕೂಡ ಇಲ್ಲಿ ಇರ್ತಕ್ಕಂಥ SDA ಮೇಡಮ್ಮು, ಅವರು ಹೆಸರು ಏನು ಹೇಳಿದ್ದಾರೆ ಅವ್ರ ಒಳಗಡೆ ಹೋಗಿ ಕೇಳ್ತೀವಿ. ಅವರು ಇಲ್ಲಿ SDA ಮೇಡಮ್ ಅವರು ದಿನನಿತ್ಯ, 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 10 ದಿನ ಅಲ್ಲ, ಅವರು ದಿನನಿತ್ಯ 11:30 12 ಗಂಟೆಗೆ ಬಂದು ಮತ್ತೆ ಅವರು ಸಮಯವನ್ನು ಕಾಲಹರಣ ಮಾಡಿ ಹೋಗ್ತಾರೆ ಅಂತ ಹೇಳಿ ಸಾರ್ವಜನಿಕರು ಬಹಳಷ್ಟು ದೂರುಗಳನ್ನು ನೀಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಉಪನಿರ್ದೇಶಕರು ಇದ್ದಾರೆ, ಮೀನುಗಾರಿಕೆ ಉಪನಿರ್ದೇಶಕರಿದ್ದಾರೆ, ಆಮೇಲೆ ಸಹಾಯಕ ನಿರ್ದೇಶಕರಿದ್ದಾರೆ. ಅವರು ಏನು ಹೇಳ್ತಾರೆ, ಇದಕ್ಕೆ ನಮ್ಮ ಅಪವಾದಕ್ಕೆ ಅಥವಾ ನಮ್ಮ ಒಂದು ದೂರಿಗೆ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾರೆ, ಮತ್ತೆ ಅಲ್ಲಿ ಲೇಟಾಗಿ ಬಂದು ಯಾವುದೇ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಕೆಲಸ ನಿರ್ವಹಣೆ ಮಾಡುವಂತ ಇಲ್ಲಿನ SDA ಅವರು ಯಾರು ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗ ಈ ಸಂದರ್ಭದಲ್ಲಿ ಇವರು ಏನಾದ್ರೆ ಈಗಾಗಲೇ ನಮಗೆ ಬೇರೆ ಕಾರ್ಯಕ್ರಮ ಇದೆ, ಇವ್ರದ್ದು ಏನಾದ್ರೆ ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಜೊತೆಯಾಗಿದ್ದಾರೆ. ನಾವು ಈಗ ಒಳಗಡೆ ಹೋಗೋಣ ನೇರವಾಗಿ. ಮೀನುಗಾರಿಕೆ ಇಲಾಖೆ. ನಮಸ್ಕಾರ. KRS ಪಾರ್ಟಿಯಿಂದ ನಾವು ಇದರ ನಿರ್ದೇಶಕರು, ಉಪನಿರ್ದೇಶಕರು ಜೆಡಿಪಿಗೊಂಡಿದ್ದಾರೆ. ಇದು ಸರ್ಕಾರಿ ಕಚೇರಿಯ ಸರ್ಕಾರ ನೌಕರನೇ ಇಲ್ಲ. ಇದೀಗ ನಮ್ಗೆ ಯಾರು ಇಲ್ಲಿ ಮುಖ್ಯಸ್ಥರು, ಕಚೇರಿ ಮುಖ್ಯಸ್ಥರು ಯಾರು? ಈಗ ಅದು ಅವ್ರು ಬಿಟ್ರೆ ಯಾರು ಇಲ್ಲಿ ಇನ್ಚಾರ್ಜ್? ಏನ್ ಹುಡುಕಾಡ್ತಾ ಇದ್ದಾರೆ ಅವಾಗಿಂದ? ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈಗ ಇಡೀ ತಾಲೂಕಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಏನಂತ ನಿಮ್ದಷ್ಟೇ ಅಲ್ಲ, ನಮ್ಗೊಂದು 5 ನಿಮಿಷ ನಾವು ಹೋಗ್ತೀವಿ. ಓಕೆನಾ? ಏನ್ ಸಮಸ್ಯೆ? ಬಸವರಾಜ್ ಅಲ್ವಾ? ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಡೀ ಜಿಲ್ಲಾದ್ಯಂತ, ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳು, ಅಲ್ಲಿನ ಲೋಪದೋಷಗಳು, ಸರ್ಕಾರಿ ಕಚೇರಿಯ ಇಲಾಖೆ, ಸರ್ಕಾರಿ ಕಚೇರಿ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಯಾವ ರೀತಿಯಾಗಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವರು ಕಾನೂನು ಬಾಹಿರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಎಚ್ಚರಿಕೆ ಕೊಟ್ಟು ಸಾರ್ವಜನಿಕರಿಗೆ ಮತ್ತೆ ಸರ್ಕಾರದ ವ್ಯಾಪ್ತಿಯಲ್ಲಿ ಏನೆಲ್ಲ ಸೇವೆಗಳು, ಸರ್ಕಾರದ ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಅನ್ನೋದು ಪರಿಶೀಲನೆ ಮಾಡಕ್ ಬಂದಿದ್ದೀವಿ. ಅದಕ್ಕೆ ಈಗ ಇಲ್ಲಿ ಇಲಾಖೆಯ ಏನಾದ್ರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಿದ್ದಾರಾ ಅಥವಾ ಸಹಾಯಕ ನಿರ್ದೇಶಕರಿದ್ದಾರೆ, ಯಾರಿದ್ದಾರೆ ಆ ಮುಖ್ಯಸ್ಥರ ಭೇಟಿ ಮಾಡಿಸಿ. ನಮ್ಮನ್ನ ಇದಾರಾ? ಇಲ್ಲಿ ನಮಗೆ ಬಹಳಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಈಗ ಇವರು ಹೆಸರು ಯಾರು? KRS ಪಾರ್ಟಿ ಅವರು ಹೇಳಿ. ಅಲ್ಲ, ಅವರು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಇದೆ, ಮೀಟಿಂಗ್ ಇದೆ ಅಂದ್ರೆ ಇರ್ಲಿ, ನಾವು ಬಂದಿದ್ದೀವಿ, ನಾವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದ್ರೆ ನೀವು ಕೊಡ್ತೀರಾ? ಇಲ್ಲ ಅವ್ರು ಕೊಡಿ. ಯಾರು ಅಲ್ಲ, ನಮ್ಗೆ ಕೊಡ್ತೀರಾ? ಅವರಲ್ಲಿ ಸರ್ಕಾರಿ ಸಮಯ ಏನು ನಿಮ್ಗೆ? ಏನ್ ಸಮಯ? ಅವರು ಎಫ್ಡಿನಾ?
ಅವರಿಗೆ ಸರ್ಕಾರಿ ಸಮಯ ನಿಯಮ ಸರ್ಕಾರದ ಆದೇಶಗಳು ಕಾನೂನುಗಳು ಅನ್ವಯ ಆಗುತ್ತವಾ ಅಥವಾ ಅವರಿಗೆ ಬೇರೆ ವಿಶೇಷವಾಗಿ ಏನಾದ್ರು ಇದೆಯಾ? ಪ್ರಥಮ ದರ್ಜೆ ಸಹಾಯಕರು ಫೋನ್ ಮಾಡೋದಲ್ಲ, ಈಗ ನಮ್ಗೆ ನೋಡಿ ಇದು ನಮಗೆ ಸಾರ್ವಜನಿಕರು ಬಹಳಷ್ಟು ಕಾರ್ಯ ಮಾಡಿ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಫೋನ್ ಮಾಡೋದು ಕೆಲಸ ಮಾಡಿ ಸರ್. ನೀವು ಗೌರ್ಮೆಂಟಾ? ನಾವು ಬಂದು ನಾವು ಹೇಳ್ಬೇಕು ಅಂದ್ಕೊಂಡ್ರೆ ನಾವು ಹೇಳ್ಬಾರ್ದು ಗೊತ್ತಾಗ್ತಾ ಇಲ್ಲ. ನೀವು ಗೌರ್ಮೆಂಟ್ ಯಾವ ಶಿಸ್ತು ಪಾಲನೆ ಮಾಡೋದು ಅಲ್ಲೇ ಗೊತ್ತಾಗ್ತಾ ಇದೆ. ತುಂಬ ಜವಾಬ್ದಾರಿ ಇರುವಂಥ ಒಂದು ಮರಿತಾ ಇದೆ, ಮರ್ತಿದ್ದೀರಾ? ಅದು ಯಾವ್ದಾದ್ರು ನೀವೇ ಐಡಿ ಕಾರ್ಡು ಯಾಕೆ ಇದೆ ಇಲ್ಲ ರೂಮ್ ಪ್ರಧಾನ ಮೇಲೆ ಸರ್. ನಾನು ಈ ರೀಸೆಂಟಾಗಿ ಬಂದೆ, 3 ತಿಂಗಳಾಯ್ತು ಸರ್. ಹೊಸದಾಗಿ ಬಂದೆ, ಶಿವಮೊಗ್ಗದಲ್ಲಿದ್ದೆ, ಎಲ್ಲ ಕೊಟ್ಟಿದ್ದೀನಿ ಸರ್. ಈಗ ಐಡಿ ಕಾರ್ಡು ಹಳೆ ಒಬ್ಬರು ಇದ್ರು, ರಿಟೈರ್ಡ್ ಆದರು, ದಿನೇಶ್ ಅಂತ. ಅವ್ರ ಪ್ಲೇಸ್ ಜಾಸ್ತಿ. ನಿಮಿಷ ನೀವು ಟ್ರಾನ್ಸ್ಫರ್ ಆಗಬೇಕಾದ್ರೆ ಇಂಥ ಊರಿಗೆ ಟ್ರಾನ್ಸ್ಫರ್ ಆಗ್ತೀರಾ, ಹೌದು ಸರ್. ಗೊತ್ತಿರುತ್ತೆ. ನೀವು ಯಾಕೆ ಇಲ್ಲಿ ಬರೋದಕ್ಕೆ ಮುಂಚೆ ನೀವು ಐಡಿ ಕಾರ್ಡು ಚೇಂಜ್ ಮಾಡಿಸ್ಕೊಂಡು ಬರಬಾರ್ದು? ಆದ್ಮೇಲೆ ಕೊಟ್ಟಿದ್ದೀನಿ ಸರ್. ಯಾಕೆ ಹೆಂಗೆ? ಅಲ್ಲ ರೀ, ನಾನು ಹೇಳ್ತಿರೋದು ಕೇಳ್ರಿ. ಅಲ್ಲಿಂದ ಟ್ರಾನ್ಸ್ಫರ್ ಎಲ್ಲಿಗೆ ಆಗುತ್ತೆ ಅಂತ ಗೊತ್ತಿರುತ್ತಾನೆ? ಗೊತ್ತಿರುತ್ತಲ್ವ ಸರ್? ನಿಮ್ಮ ಹೆಸರು ಏನಂದ್ರೆ? ಬಸವರಾಜ್ ಅವರೇ, ಗೊತ್ತಿರುತ್ತಲ್ವಾ? ಮತ್ತೆ ನೀವು ಇಲ್ಲಿ ಡ್ಯೂಟಿ ಬರೋದಕ್ಕೆ ಮುಂಚೆ ಹೆಸರು ಚೇಂಜ್ ಮಾಡ್ಸ್ಕೊಂಡು ಡ್ಯೂಟಿ ಬರಬೇಕು. ಅದನ್ನೆಲ್ಲ ಕೊಟ್ಟಿದ್ದೀನಿ ಸರ್, ರೆಕಾರ್ಡ್ಸ್ ಎಲ್ಲ ಸೆಂಡ್ ಮಾಡಿಸೆಲ್ಲ ಕೊಟ್ಟಿದ್ದೀನಿ. ಇದೇನೆ ಸರ್ ನೆಗ್ಲೆಕ್ಟು. ಯಾಕೆಂದ್ರೆ ಸಂಬಳ ಬರ್ತಾ ಐತೆ, ಯಾರು ಬಂದು ಕೇಳೋದಿಲ್ಲ, ಹಿಂಗ್ ಬೇಕಾಗಿ ಆಟ ಆಡ್ಬಿಡೋದು. ಸಂಬಳಕ್ಕೆ ನಾವು ಕೊಡ್ಬೇಕು, ಗೌರ್ಮೆಂಟ್ ನಾವು ಸಂಬಳ ಕೊಡ್ತಾ ಇದೀವಲ್ಲ ಜನರು, ಅಲ್ವಾ? ಯಾಕೆಂದ್ರೆ ನಿಮ್ಮನ್ನ ದೂರ್ಬೇಕನ್ನೋ ಉದ್ದೇಶ ಇಲ್ಲ. ತಪ್ಪು ತಿಳ್ಕೊಬೇಡಿ. ನೀವು ಕರ್ತವ್ಯ ಅದು ಆಗ್ಬಾರ್ದು, ಅಲ್ವಾ? ಏನೋ ಕೊಟ್ಟಿದ್ದೀವಿ ಸರ್, ನಾಳೆಯಿಂದ ಸರಿಪಡಿಸ್ಕೋಬೇಕು. ನಾಳೆಯಿಂದ ಹಾಕೋಬೇಕು. ಈ ತರ ಇದ್ರೆ ನಾವು ಬರ್ತೀವಿ, ನಾವು ಅಲೆಟ್ರೆ ಈಗ ನಾಳೆಯಿಂದ ಈಗ ಲೆಟರ್ ತಂದ್ರೆ ಮುಂದೆ ನಾನು ಕೇಕ್ ಕೊಟ್ಟಲ್ಲ, ಇಲ್ಲಿದೆ ನೋಡ್ತಾರೆ ಅಂತ ಅದಲ್ಲ. ನಾವು 21 ಲಕ್ಷ ಇದಾಗೈತಾ? ಅದು ಮಾಡ್ಬೋಣ. ಲಂಚ ಮುಕ್ತ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಲಂಚ ಮುಕ್ತ ಅಭಿಯಾನ ಅಂತೇಳಿ ಬರ್ತಾರೆ. ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳು ಲೋಪದೋಷಗಳು ಏನಾದ್ರು ಇದ್ರೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡ್ರಿ ಅಂತೇಳಿ ನಾವು ಮಾಡುವಂಥದ್ದು. ಈಗ ಸಾರ್ವಜನಿಕರಿಗೆ ಇದ್ಯಾರು ಫೋನ್ ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯ ಇರುವ ಸೇವೆಗಳ ಪಟ್ಟಿಯನ್ನ ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ, ಮಾಡಿದ್ದೀರಾ? ಸರ್ ಇದೊಂದು ಹಾಕಿದ್ದು ಸಕಾಲದ್ದು. ಎಲ್ಲಿದೆ ಸಕಾಲ? ಈಗ ಸಕಾಲ ಇಲ್ಲ, ಈಗ ಇದು ಸೇವಾ ಸಿಂಧು ಅಂತ ಮಾಡಿದ್ರು. ಸೇವಾ ಸಿಂಧು ಕನ್ವರ್ಟ್ ಮಾಡಿ ಅದೊಂದು ಇದು ಮಾಡ್ತಾರೆ. ಈಗ ಸಕಾಲ ಹೋಗಿ ಇಲ್ಲಿ ಸಕಾಲ ಅನ್ವಯಿಸಲ್ಲ, ಸೇವಾ ಸಿಂಧು ಅಂತ ಅನ್ವಯಿಸ್ತಾರೆ. ಸೇವಾ ಸಿಂಧು ಅಂತ ಪ್ಲಸ್ 2 ಇವಾಗ ಸೇವೆಯಲ್ಲಿ ಬರುವಂತ ನೀವೆಲ್ಲ ಏನೇನು ಸೇವೆ ಕೊಡ್ತೀರಲ್ಲ, ಈಗ ಸೇವೆ ಪಟ್ಟಿ ಐತಾ? ಸಂಕಷ್ಟದಲ್ಲಿ ಹೋಗಿ ಏನಾದ್ರೆ ಪರಿಹಾರ ನೀಡುವುದು ನಮ್ಮ ಡಿಪಾರ್ಟ್ಮೆಂಟ್ ಏನೇನು ಸೌಲಭ್ಯ ಇದೆ ಅಲ್ಲೊಂದು ಬೋರ್ಡ್ ಹಾಕ್ತೀವಿ. ಹೊರಗಡೆ ಐತಾ? ಇದೊಂದು ಫೋಟೋ ತಗೊಳ್ಳಿ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಇರಬೇಕಾದ ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಇಲ್ಲ. ಎಲ್ಲಿದೆ? ಅದೇ ಆಕ್ಚುಲಿ ನಾನು 2 ತಿಂಗಳಾಯ್ತು ಬಂದ್ರೆ ಇದೆಲ್ಲ ಇವ್ರು ನೋಡ್ತಿದ್ರು. ಲೋಕಾಯುಕ್ತದ ಬೋರ್ಡ್ ಅಲ್ಲಿದೆಯಲ್ಲ, ಅದೇ ಬೋರ್ಡ್ ಇದೆ. ಹುಡುಕಾಡ್ತಾ ಇದ್ದಿಲ್ಲ ಸ್ವಾಮಿ, 2 ತಿಂಗಳಾಯ್ತು. ಎಲ್ಲಿದೆ ಬೋರ್ಡ್ ಅನ್ನೋದೇ ಗೊತ್ತಿಲ್ಲ. ಮಾಹಿತಿ ಕೇಳಿದ್ರಲ್ಲ, ಬೋರ್ಡ್ ಕೇಳಿದ ನಾನು ಎಲ್ಲಿದೆ? ಲೈವ್ ಹೋಗ್ತೈತಾ? ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ, ಮುಂಚೆ ಆಂಟಿ ಕರಪ್ಷನ್ ಬ್ಯೂರೋ ಅಂತಿತ್ತು, ಈಗ ಲೋಕಾಯುಕ್ತ ಸಂಪರ್ಕ ಮಾಹಿತಿ ಎಲ್ಲಿದೆ ಅಂತ ಕೇಳ್ತಾ ಇದೀನಿ. ಅಲ್ಲಿತ್ತು, ಇಲ್ಲಿತ್ತು, ಅಲ್ಲಿದೆಯಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ಅದು ಹಾಕಿ ಇದನ್ನೇ ಕೇಳ್ತಾ ಇದೆ. ಆಯ್ತು, ಮುಂದಕ್ಕೆ ಹೋಗೋಣ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ. ಇಲ್ಲಿ ಕೊಠಡಿಗಳು ಇದಾವ. ಆ ಕೊಠಡಿ ಏನು ರೆಕಾರ್ಡ್ಸ್ ಶೋರೂಮ್ ಅದು ಈ ಕಡೆ ಇದು ಅದು ತಾಲೂಕು ಆಫೀಸ್, ಇದು ಜಿಲ್ಲಾ ಇದು ಉಪನಿರ್ದೇಶಕ ಕಾರ್ಯಾಲಯ, ಅದು ಸಹಾಯಕ ನಿರ್ದೇಶಕ ಕಾರ್ಯಾಲಯ. ಅವರು ಸಹಾಯಕ ನಿರ್ದೇಶಕ ಬಂದಿಲ್ವಾ? ಎಷ್ಟು ಗಂಟೆ ಅವರಿಗೆಲ್ಲ ಸಮಯ? ಅದೊಂದು ಸ್ವಲ್ಪ ವಿಡಿಯೋ ತಗೊಂಡ್ರೆ ಖಾಲಿ ಇರೋದು. ಲೈವ್ ಹೋಗ್ತದಲ್ಲ ಶಶಿ, ಲೈವ್ ಹೋಗ್ತದೆ. ಇದು ಹೋಗ್ತಿಲ್ಲ, ಹೋಗ್ತೈತೆ. ಅದೇ ಅವ್ರು ಬರ್ತಾರೆ. ಅದು ಖಾಲಿ ಇದೆಯಲ್ಲ.
ಸಿಬ್ಬಂದಿಯ ಅಥವಾ ಅಧಿಕಾರಿಗಳ ಹೋಗ್ತಾಯ್ತು ಸಿಬ್ಬಂದಿಯ ಅಥವಾ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಡೆಸಿಗ್ನೇಷನ್ ಆತರ ನಿಮ್ದು ಇಲ್ಲಿದೆ ನೀವು ಅದು ಇಲ್ಲ ಹಾಕೋಣ ಮೇಡಮ್ ಅವರೇ ನೀವು ಹಾಕೊಳ್ಳಿ ಅಲ್ಲಿದೆ ಯಶಸ್ವಿನಿ ಅಂತ ಹೇಳಿ ಅದೇ ತರ ನಿಮ್ ಹೆಸರು ಹುದ್ದೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆದ್ರೂ ಕೂಡ ನಿಮ್ಗೆ ಕೊಡಲ್ವ ಯಾವ ಇದ್ರಿಂದ ಆಗಿರೋದು ಏಜೆನ್ಸಿ ಯಾವ ಏಜೆನ್ಸಿ ಕೊಟ್ಟಿರುವವರು ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ವಾ ನಿಮ್ಗೆ ಇಲ್ಲಿ ನಿಮ್ಮ ಯಾರು ಇವರು ನಿರ್ದೇಶಕರು ಏನ್ ನಿಮ್ಗೆ ನಾವು ಸ್ವಲ್ಪ ಕೊಟ್ಟಿಲ್ವಾ ಚಾರ್ಜ್ ಇರ್ಲಿ ಸ್ಯಾಲರಿ ಬರುತ್ತೆ ತಾನೆ ತಿಂಗಳ ನಿಮಗೆ ಚಾರ್ಜ್ ಕೊಡ್ತಾರ ಸರ್ಕಾರ ಕೊಡ್ತಾರೆ ನಿಮಗೆ ಸ್ಯಾಲರಿ ಮತ್ತೆ ಸರ್ಕಾರ ಕೊಟ್ಟಾದ್ಮೇಲೆ ನೀವು ಚಾರ್ಜ್ ಇದಾರೆ ಅವ್ರು ಇದಾರೆ ಅಂತ ಚಾರ್ಜ್ ಇದ್ರೂ ಸ್ಯಾಲರಿ ಬರುತ್ತೆ ಚಾರ್ಜ್ ಇಲ್ಲ ಅಂದ್ರೂ ಕೂಡ ಸ್ಯಾಲರಿ ಬರುತ್ತೆ ಇಲ್ಲಿ 3 ತಿಂಗಳ ಯಾವ ಅಧಿಕಾರಿಗಳಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ತಿಂಗಳ ಸ್ಯಾಲರಿ ಬರುತ್ತಲ್ವಾ ಮತ್ತೆ ಅದನ್ನ ಐಡಿ ಕಾರ್ಡ್ ನೀವು ಹಾಕಬೇಕು ಇದು ಸರ್ಕಾರಿ ಕಚೇರಿ ಬಂದದಂತ ನೀವು ಇಲ್ಲಿ ಶಿಸ್ತಾಗಿ ಯಾವ ಅಧಿಕಾರಿ ಯಶಸ್ವಿನಿ ಅಂದ್ರೆ ಯಾರು ರಮೇಶ್ ಅಂದ್ರೆ ಯಾರು ಸುರೇಶ್ ಅಂದ್ರೆ ಯಾರು ಗೀತಾ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತಾಗಬೇಕಲ್ವಾ ಇಲ್ಲಿ ಆರಾಮಾಗಿತ್ತು ಒಂಥರ ಇರೋ ತರ ಇದ್ದಾನೆ ನೋಡ್ಕೊಳಕ್ಕೆ ಒಳ್ಳೆ ಆಫೀಸರ್ ತರ ಇದ್ದಾನೆ ಬಂದು ಚೇಂಬರ್ ಕೂತ್ಕೊಂಡು ಬನ್ನಿ ನಿಮ್ ಸಹಾಯ ಮಾಡ್ಕೊಡ್ತೀನಿ 500 ಕೊಡಿ ಅಂತಂದ್ರೆ ಯಾರು ಕೇಳ್ಬೇಕು ನಾವು ನೀವು ಯಾರು ಎಲ್ಲ ಹೊರಗಡೆ ಆಫೀಸ್ಗೆ ಹೋದಾಗ ಮೀಟಿಂಗ್ ಹೋದಾಗ ಇಂತ ಬಂದು ಯಾರಾದ್ರೂ ಇಲ್ಲಿ ಕೂತ್ಕೊಂಡು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಟ್ರೆ ಯಾರು ಹೊಣೆಗಾರ ಅದಕ್ಕೆ ಐಡಿ ಕಾರ್ಡ್ ಹಾಕಂತಂದ್ರೆ ನೀವು ಶಿಸ್ತುಬದ್ಧವಾಗಿ ಅಧಿಕಾರಿಗಳು ಅಂತ ನಮ್ಗೆ ಗೊತ್ತಾಗುತ್ತೆ ಹಾಕೋಬೇಕು ಮೇಡಮ್ ಅವರೇ ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಇದು ನಾವು ಹೇಳ್ತಾ ಇಲ್ಲ ಸರ್ಕಾರ ಹೇಳ್ತಾ ಇಲ್ವಾ ಐಡಿ ಕಾರ್ಡ್ ಹಾಕಬೇಕಂತೇಳಿ ಯಾಕೆ ಹಾಕೊಂಡಿಲ್ಲ ಅದೇ ಅರ್ಧೋಗೈತೆ ಕಿತ್ತೋಗೈತೆ ಮನೇಲಿ ಐತೆ ಕಾರಲ್ಲಿ ಐತೆ ಬೈಕಲ್ಲಿ ಐತೆ 2 ತಿಂಗಳಾಯ್ತು ನೀವೇ ತಿಂಗಳಾಯ್ತು ಮೊಬೈಲ್ ವರ್ಷ ಆಯ್ತು ವರ್ಷ ಆದ್ರೂ ಕೂಡ ಐಡಿ ಕಾರ್ಡ್ ಇಲ್ಲ ಅಂತ ಇದನ್ನು ಖಾಸಗಿ ಕಚೇರಿನಾ ಸರ್ಕಾರಿ ಕಚೇರಿನಾ ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ ಎಷ್ಟು ಸೇಫ್ಟಿ ಗೊತ್ತಾ ಐಡಿ ಕಾರ್ಡ್ ತುಂಬಾ ಸೇಫ್ಟಿ ನೀವೆಲ್ಲ ಹೋಗ್ತಾ ಇರ್ತೀರ ಆಗದ್ ಬೇಡ ಏನೋ ಎಮರ್ಜೆನ್ಸಿ ಏನೋ ಆಯ್ತು ಅಂದ್ರೆ ನಿಮ್ದು ಐಡಿ ಕಾರ್ಡ್ ಇದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಗೌರ್ಮೆಂಟ್ ಐಡಿ ಕಾರ್ಡ್ಗಳು ತುಂಬಾ ಇಂಪಾರ್ಟೆಂಟ್ ಅವರು ಅಬ್ಸರ್ವೇಷನ್ ಮಾಡ್ಬೇಕು ಹೊರಗುತ್ತಿಗೆ ನೌಕರರು ಎಷ್ಟು ಜನ ಇದೆ ಸರ್ ಇಲ್ಲಿ ಇರೋದು 4 ಜನ ತಾಲೂಕಲ್ಲೆಲ್ಲ 4 ಜನ ಇದೆ ಈಗೆಲ್ಲ ಹೊರಗುತ್ತೆ 4 ಜನ 4 ಜನ ಅವ್ರು ಯಾಕೆ ಹೇಳ್ತಾರೆ ಇಲ್ಲ ನೋಡಿ ಅವ್ರಿಗೆ ಹೇಳಿ ನಿಮ್ಮ ನಿರ್ದೇಶಕರಿಗೆ ಇಲ್ಲಿ ನಾವೆಲ್ಲ ಏನು ಸರಿ ಇದೆ ಏನು ತಪ್ಪಿದೆ ಸರಿ ಇದ್ದು ಓಕೆ ಏನ್ ನಾವು ಇಂಟು ಮಾರ್ಕ್ ಹಾಕಿದೀವಲ್ಲ ನೀವು ಅವರಿಗೆ ಒತ್ತಾಯ ಮಾಡಿ ಈ ತರ ಇದನ್ನ ಶಿಸ್ತುಬದ್ಧವಾಗಿ ಪಾಲನೆ ಮಾಡ್ಬೇಕಂತ ಹೇಳಿ ನಮ್ಗೆ ಒತ್ತಾಯ ಮಾಡಿದ್ದಾರೆ ಸರ್ ನೀವಿದ್ರೆ ನಿಮ್ಗೆ ಕೇಳ್ತಾ ಇರಲಿಲ್ಲ ಅವ್ರಿಗೆ ಕೇಳ್ತಾ ಇದೀವಿ ಅವ್ರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಉಳಿದ ಇನ್ಚಾರ್ಜ್ ಪರ್ಸನ್ ನೀವೇ ಸದ್ಯಕ್ಕೆ ಅದಕ್ಕೆ ನಿಮಗೆ ಒತ್ತಾಯ ಮಾಡ್ತಾ ಇದೀವಿ ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವಾ ಶುಲ್ಕ ಪಟ್ಟಿ ಇಲ್ಲ ಏನೇನ್ ಸೇವೆ ಕೊಡ್ತಾರ ಅದಕ್ಕೆ ಏನಾದ್ರು ಸ್ವೀಕರಿಸ್ತೀರಾ ಶುಲ್ಕ ತಾಲೂಕು ಆಫೀಸಲ್ಲಿ ಎಲ್ಲ ಎಲ್ಲಿದೆ ಯಾವ ತಾಲೂಕು ಆಫೀಸ್ ಇಲ್ಲಿ ಶುಲ್ಕ ಪಟ್ಟಿ ಅಮೌಂಟ್ ಆಗಲಿ ನೇರವಾಗಿ ಇದಕ್ಕೆ ಟ್ರಾನ್ಸ್ಫರ್ ಕಟ್ತದೆ ಕೆಲವೆಲ್ಲ ಅವರೇ ಇಲ್ಲೇನು ಅನ್ವಯಿಸೋದಿಲ್ಲ ಅಲ್ವಾ ಇಲ್ಲಿ ನಿಮಗೆ ಅನ್ವಯಿಸೋದಿಲ್ಲ ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅಥವಾ ಮಧ್ಯವರ್ತಿಗಳು ಅನಧಿಕೃತವಾಗಿರುವುದು ಕಂಡು ಬಂದಿದೆ ಯಾರಾದ್ರೂ ಮಧ್ಯವರ್ತಿಗಳು ಇದಾರ ಇಲ್ಲಿ ಮೇಡಮ್ ಕೆಲಸ ಮಾಡಿಸ್ಕೊಡ್ತು ಅಂತ ಹೇಳಿ ನಿಮಗೆ ಪರಿಚಯ ಇರೋರು ಆಮೇಲೆ ನಿಮ್ ಪರಿಚಯ ನಿಮ್ಮನ್ನ ಬಳಕೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಸೇವೆ ಕೊಡುವಂತವ್ರು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಸರ್ ಮಧ್ಯವರ್ತಿಗಳ ಬಳಿ ಸರ್ಕಾರಿ ಅಂದ್ರೆ ಸರ್ಕಾರಿ ನೌಕರರು ಕಂಡು ಬರ್ತವೆ ಕಚೇರಿಯಲ್ಲಿ ಸಿಸಿಟಿವಿ ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲವು ಕಡೆ ಇರುವಂತದ್ದು ಸಿಸಿಟಿವಿ ಇದು ಜಿಲ್ಲಾ ಏನದು ಉಪ ನಿರ್ದೇಶಕರ ಕಚೇರಿ ಇದು ನಿರ್ದೇಶಕರು ಬಿಟ್ರೆ ಉಪ ನಿರ್ದೇಶಕರು ನೇರವಾಗಿದ್ದೇನೆ ಬಾಡಿಗೆ ಸಿಸಿಟಿವಿ ಹಾಕ್ಬಿಡೋದು ಅವ್ರು ಹಾಕ್ಬೇಕಾ ನೀವ್ ಹಾಕ್ಬೇಕು ಕಚೇರಿ ಅವರು ಬಾಡಿಗೆ ಕೊಟ್ಟವ್ರು ಹಾಕ್ಬೇಕಾರೆ ಸಿಸಿಟಿವಿನ ಇಲ್ಲಿ ಏನ್ ಕಚೇರಿ ಒಳಗಡೆ ಏನ್ ನಡೀತಾ ಇದೆ ಎಲ್ಲಿದೆ ಯಾರು ಮನೆ ಇಲ್ಲಿ ಆಫೀಸಿಗೆ ಬಂದು ಎಷ್ಟು ವರ್ಷ ಆಯ್ತು ಆಫೀಸ್ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ಸರ್ 19-20 ಅದ್ರಲ್ಲಿ ಬಂದಿದೆ 5-6 ವರ್ಷ ಆಯ್ತು ಕರೆಕ್ಟ್ ಆಗಿ ಆಗ್ಬಿಟ್ಟಿದೆ ಸಿಸಿ ಕ್ಯಾಮ್ರಾ ಇಲ್ಲ ಅಂದ್ಬಿಟ್ರೆ ಹೆಂಗ್ ಡ್ಯಾನ್ಸ್ ಮಾಡಿದ್ರು ಕೇಳೋದಿಲ್ಲ ಏನ್ ಮಾಡಿದ್ರು ಕೇಳೋದಿಲ್ಲ ಯಾರು ಬಂದ್ರು ಯಾರು ಹೋದ್ರು ಯಾರು ಏನಾದ್ರು ಅನಾಹುತಗಳಾದ ಘಟನೆಗಳಾದ ಹೆಂಗೆ ತುಂಬಾ ಎಲ್ಲ ಲೇಡೀಸ್ ಇದಾರೆ ಆಯ್ತು ನಾನು ಬಂದ್ಬಿಡ್ತೇನೆ ಏಕಾಏಕಿ ಬಂದು ಹೆಣ್ಮಕ್ಳು ಇರ್ತಾರೆ ಅವ್ರ ಸೇಫ್ಟಿ ಏನು ಅದು ಸಿಸಿಟಿವಿ ಹಾಕಬೇಕು ಅಲ್ವಾ ಯಾಕೆ ನೆಕ್ಸ್ಟ್ ಮಂತ್ ಬರ್ತೀವಿ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಸೌಜನ್ಯ ಅಂತಂದ್ರೆ ಬನ್ನಿ ಕೂತ್ಕೊಳ್ಳಿ ಯಾವ ಏನಾಗಬೇಕಾಗಿತ್ತು ಏನ್ ಕೆಲಸ ಅಂತ ಕೇಳ್ತೀರಾ ಅಥವಾ ಅದು ಟ್ರೀಟ್ ಮಾಡಿ ಕಳ್ತೀರಾ ಸೌಜನ್ಯದಿಂದ ವರ್ತಿಸ್ತಿರಲ್ವಾ ಯಾರು
ನೀವು ಆ ಕಡೆ ಯಾಕ್ ನೋಡ್ತಾ ಇದ್ರಿ? ಭಯ ಇಲ್ಲ, ಈಗ ಕೇಳಿ, ಭಯ ಏನ್ ಮಾಡ್ಕೋಬೇಡಿ. ನಾವು ಏನ್ ಮಾಡ್ತಾ ಇಲ್ಲ, ಇಲ್ಲಿ ಏನಿದೆ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಸೌಜನ್ಯದಿಂದ ವರ್ತಿಸ್ತೇವೆ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು ಅಥವಾ ಕಚೇರಿ ಕೆಲಸದ ವೇಳೆ ಗೈರಾಜರಾಗಿರುವುದು ಅಥವಾ ಆಸನದಲ್ಲಿ ಇಲ್ಲಿರುವುದು, ಸರ್ಕಾರಿ ಸಮಯಕ್ಕೆ ಇವರು ಮುಖ್ಯವಾಗಿ ಇವ್ರ ಮೇಲೆ ಬಹಳಷ್ಟು ನಮಗೆ ದೂರ ಬಂದಿದೆ. SSB ನವರು ಅವ್ರ ಕೆಲಸ ಏನು? FE ಅವ್ರು ಎಷ್ಟು ಗಂಟೆಗೆ ಇರಬೇಕು? 10 ಗಂಟೆಗೆ ಇರಬೇಕು. ದಿನ ಅಂತೆ, ನಿಜ ಹೇಳಿ, ದಿನ ಲೇಟ್ ಆಗಿ ಬರ್ತಾರೆ. ಪ್ರಾಮಾಣಿಕವಾಗಿ ಹೇಳಿ, ಸತ್ಯವಾಗಿ ಹೇಳಿ. ಇವ್ರನ್ನ ಕೇಳೋಣ, ಇವ್ರು ದಿನನಿತ್ಯಲೇ ಕೆಲಸ ಮಾಡೋರಲ್ವಾ, ಅದ ಕೇಳೋಣ ಅವ್ರಿಗೆ. ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ ಗೊತ್ತಾಗ್ಲಿ. ಏನ್ರಿ ನಿಜ ಹೇಳಿ, ಲೇಟ್ ಆಗಿ ಬರ್ತಾರೆ. ಒಂದೊಂದಿನ ಯಾವಾಗ ಒಂದೊಂದಿನ ಲೇಟ್ ಆಗಿ ಬರ್ತಾರೆ. ಸಾರಿಗೆ ಕೇಳು. ಅದಕ್ಕೆ ಆ ಮೇಡಮ್ ಅಲ್ಲಿ ಬಂದಿದ್ದಾರೆ. ಈಗ ಅವ್ರು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಅವ್ರ ಚಲನವಲನ ಪುಸ್ತಕ ಕೊಡಿ. ಇಲ್ಲಾಂತಂದ್ರೆ ನಿಮ್ ನಿರ್ದೇಶಕರಿಗೆ ಫೋನ್ ಹಚ್ಚಿ. ಮುಖ್ಯವಾಗಿ ನಾವು ಇಲ್ಲಿ ಬಂದಿರುವಂತದ್ದೇ ಅವ್ರ ಮೇಲೇನೆ. ನಿರ್ದೇಶಕರಿಗೆ ಫೋನ್ ಹಚ್ಚಿ. ರಿಸೀವ್ ಮಾಡ್ತಾ ಇಲ್ವಾ? ರಿಸೀವ್ ಇವರು ನಿಮ್ಮ ಒಬ್ಬ ನಿರ್ದೇಶಕರಿಗೆ ಕೊಡ್ತಾರ ಮೇಡಮ್ ಅವರೇ? ಇವರು ಮಾಡಿದ್ರು ಸರ್. ಅದೇ KRS ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಿದ್ದೆ, ಅದಕ್ಕೆ ನಿಮಗೆ ಫೋನ್ ಮಾಡಿ. ಒಂದು 5 ನಿಮಿಷ ಮಾತಾಡ್ತಾರೆ ಅಂತ ಹೇಳಿ. ಅದೇ ಸ್ಟಾಫಿನವರು ಮತ್ತು ಬಂದಿದ್ದಾರೆ ನಮ್ಮ ಮಾತಾಡ್ತಾರೆ. ಸರ್ ನಮಸ್ತೆ. ಸರ್ ನಾವು KRS ಪಾಟೀಲ್ ಸರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು. ಇಡೀ ರಾಜ್ಯಾದ್ಯಂತ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲಾದ್ಯಂತ ನಾವು 4-5 ದಿನಗಳಿಂದ ಲಂಚ ಮುಕ್ತ ಅಭಿಯಾನ ಅಂತ ಹೇಳಿ ಮಾಡ್ತಾ ಇದೀವಿ. ಪ್ರತಿಯೊಂದು ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪೊಲೀಸ್ ಠಾಣೆ, ಸರ್ಕಾರಿ ಆಸ್ಪತ್ರೆ, ನೀರಾವರಿ ಇಲಾಖೆ, ಅಬಕಾರಿ ಇಲಾಖೆ, ಎಲ್ಲಾ ಕಚೇರಿಗಳಿಗೆ ಬೇಡಿಕೆ ಕೊಡ್ತಾರೆ. ಅದ್ರ ಭಾಗವಾಗಿ ನಿಮ್ ಕಚೇರಿ ಕೂಡ ಬಂದಿದ್ದೀವಿ. ಈಗ ನಿಮ್ ಕಚೇರಿಯಲ್ಲಿ ಲಂಚ ಮುಕ್ತ ಅಭಿಯಾನ ಮಾಡ್ತಾ ಇದ್ವಿ. ಈಗ ತಾವೇನೋ ಮೀಟಿಂಗ್ ಹೋಗಿದಾರ ಅಂತ ಹೇಳಿದ್ರು. ಓಕೆ, ತೊಂದರೆ ಇಲ್ಲ. ತಮ್ಮ ಹೆಸರು ಸರ್? ಶ್ರೀನಿವಾಸ್, ಉಪನಿರ್ದೇಶಕರ, ಮೀನುಗಾರಿಕೆ ಇಲಾಖೆ ಇನ್ಚಾರ್ಜ್ ಇದ್ರೆ. ಚಾರ್ಜ್ ಸರ್ ಎಲ್ಲಿ ನೀವು? BB ಸಾಗರ, ವಾಣಿವಿಲಾಸ ಸಾಗರ, ಅಲ್ಲಿ ಇರ್ತೀರಾ? ಅದೇ ಈಗೇನಿಲ್ಲ, ನಮ್ಮೊಂದು 21 ಅಂಶಗಳಿದಾವೆ. ಅದೇ ಸರ್ಕಾರಿ ನಿಯಮಗಳು, ID ಕಾರ್ಡ್ ಹಾಕುವಂಥದ್ದು, ಕಚೇರಿಯಲ್ಲಿ ಶಿಸ್ತು ಕಾಪಾಡುವಂಥದ್ದು, ಆಮೇಲೆ ವಿಭಾಗಗಳಿಗೆ, ಕೊಠಡಿಗಳಿಗೆ ನಾಮಫಲಕ ಹಾಕುವಂಥದ್ದು, ಪದನಾಮ ಹಾಕುವಂಥದ್ದು, ಕುಡಿಯುವ ನೀರಿನ ವ್ಯವಸ್ಥೆ ಇಡುವಂಥದ್ದು, CCTV, ಈ ತರ ಒಂದು 21 ಅಂಶಗಳು ಕೇಳ್ತಾ ಇದೀವಿ. ಈಗ ನಮಗೆ ಮುಖ್ಯವಾಗಿ ಇದು ನೀವು ಇದಕ್ಕೆ ಕೊಟ್ಟು ಹೋಗ್ತೀವಿ, ನೀವು ಸರಿಪಡಿಸ್ಕೊಳ್ತಾ ಇದ್ದೀರಿ. ಆದ್ರೆ ನಮಗೆ ಸಾರ್ವಜನಿಕರು ಬಹಳಷ್ಟು ದೂರುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿನ ಯಶಸ್ವಿನಿ ಅಂತೆ, ಶ್ರೀಮತಿ FDA ಯಶಸ್ವಿನಿ ಅಂತೆ. ನಾವಿಲ್ಲಿ ಬಂದಿದೀವಿ 11:30 ಆಯ್ತು, ಇನ್ನೂ ಇದುವರೆಗಾದ್ರೂ ಕೂಡ ಅವಮ್ಮ ಕಚೇರಿಗೆ ಬಂದಿಲ್ಲ. ಯಶಸ್ವಿನಿ ಅಂತೇಳಿ ಪ್ರಥಮ ಇದು ಒಂದೇ ದಿನ ಅಂತಲ್ಲ ಸರ್. ಈಗ ನಾವು ನೇರವಾಗಿ ನಮಗೆ ಕೈಗೆ ಸಿಗಿಬಿದ್ದಿದ್ದಾರೆ. ಅವ್ರು ಇಲ್ಲಿ ಕಚೇರಿಯಲ್ಲಿ ಇಲ್ಲ. ಆಮೇಲೆ ಸಾರ್ವಜನಿಕರು ಬಹಳಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ. ಅವರು ಇರೋದೇ ಇಲ್ಲ ಅಂತೆ. 11:30-12 ಗಂಟೆ ಬರ್ತಾರಂತೆ. ಮತ್ತೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಹೋಗ್ತಾರಂತೆ. ಅವರು ಸರ್ಕಾರಿ ನೌಕರರ, ಖಾಸಗಿ ನೌಕರರ? ಅವರಿಗೆ ಸಂಬಳ ಸರ್ಕಾರ ಕೊಡುತ್ತಾ ಅಥವಾ ಯಾರಾದ್ರೂ ಖಾಸಗಿ ಅವ್ರು ಕೊಡ್ತಾರ ಸರ್? ಶೋಕಾಸ್ ನೋಟಿಸ್ ಕೊಡಬೇಕು. ಸಾಧ್ಯ ಆದ್ರೆ ಅವ್ರ ಮೇಲೆ ಕ್ರಮ ಏನ್ ಕೈಗೊಳ್ಳಕ್ಕಾಗುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ, ಇಲಾಖೆ ವ್ಯಾಪ್ತಿಯಲ್ಲಿ ತಗೊಂಡ್ರು ಸರಿ. ಇಲ್ಲ ಅಂತಂದ್ರೆ ಮುಂದಿನ ದಿನ ಇಲ್ಲಿ ನಮ್ಮವ್ರು ಬರ್ತಾ ಇರ್ತಾರೆ, KRS ಪಕ್ಷದವರೇ. ಇಡೀ ನಗರದಾದ್ಯಂತ, ಈ ನಗರದಾದ್ಯಂತ 300 ಜನ ಇದ್ದಾರೆ. ನಿಮ್ಮ ಪಕ್ಕದ ಬೀದಿಯಲ್ಲಿ ನಮ್ಮ ಪಕ್ಷದವರು ಇದ್ದಾರೆ. ಅವ್ರು ನೋಡ್ತಾ ಇರ್ತಾರೆ. ಈಗ ಇನ್ನೊಬ್ರು ಯಾರು ಮೇಡಮ್ ಅವರು, ಯಾರು ಅವರು ಕೂಡ ಲೇಟ್ ಆಗಿ ಅವ್ರ ವ್ಯಾಪ್ತಿಗೆ ಬರ್ತಾರ. ಸಹಾಯಕ ನಿರ್ದೇಶಕ ಅವ್ರು ಬಂದ್ರಲ್ಲ, ಅವ್ರ ಹೆಸರು ಈಗ ಆಟೋ ಹಿಡಿದು ಬಂದ್ರಲ್ಲ, ಅವರೇನಾ ಸಹಾಯಕ ಅಸಿಸ್ಟೆಂಟ್ ಪೋಸ್ಟ್? ಅವರು ಕೂಡ ಲೇಟ್ ಆಗಿ ಬಂದ್ರು. ಗುರುವಾರ ಆದ್ರೆ ದೇವಸ್ಥಾನ, ಮನೆ, ಮಠ ಎಲ್ಲ ಕುಟುಂಬ ನೋಡ್ಕೊಂಡು ಬರ್ಬೇಕಂತ ಹೇಳುತ್ತೆ ಸರ್ಕಾರ. ಗುರುವಾರ ಆದ್ರೆ 10 ಗಂಟೆಗೆ ಬರ್ಬೇಕು, ಸೋಮವಾರ ಆದ್ರೆ 10 ಗಂಟೆಗೆ ಬರ್ಬೇಕು. ನೋಡಿ ಸರ್, ನಿಮ್ ಇಲಾಖೆ ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಹಿಂಗಾದ್ರೆ ಸಾರ್ವಜನಿಕರಿಗೆ ಸಿಗುವಂತ ಸೇವೆಗಳು, ಸವಲತ್ತುಗಳು, ಯೋಜನೆಗಳು ಸರಿಯಾದ ಸಮಯಕ್ಕೆ ಸಿಗದೇನೆ ಎಷ್ಟೋ ರೈತರು ಇವತ್ತು ಸರ್ಕಾರ ಸೇವೆ ಸಿಕ್ಕಿಲ್ಲ, ಸೌಲಭ್ಯ ಸಿಕ್ಕಿಲ್ಲ, ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತೇಳಿ ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಅಧಿಕಾರಿಗಳು. ದೇವರು ಹೊರ ಕೊಟ್ರೆ ಪೂಜಾರಿ ಹೊರ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಸರ್ಕಾರ ಇವತ್ತು 100 ಕೋಟಿ 1000 ಕೋಟಿ ಘೋಷಣೆ ಬಿಡುಗಡೆ ಮಾಡಿದೀವಿ ಅಂತೇಳಿ ಮೀನುಗಾರಿಕೆ ಇಲಾಖೆ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಹೇಳ್ತಾರೆ, ಟಿವಿಯಲ್ಲಿ ಹೇಳ್ತಾರೆ.
ಇಲ್ಲಿ ಬಂತಂದ್ರೆ ನಿಮ್ಮ ಅಧಿಕಾರಿಗಳು ಸೇವೆ ಕೊಡ್ಲಿಕ್ಕೆ 11 ಗಂಟೆ 12 ಗಂಟೆ ಇದೇನು ಕಚೇರಿ ಅನ್ಕೊಂಡಿದಾರ, ಖಾಸಗಿ ಆಸ್ಪತ್ರೆ ಏನು ಖಾಸಗಿ ಮನೆ ಅನ್ಕೊಂಡಿದ್ದಾರೆ ಇದು? ದಯವಿಟ್ಟು ಸರ್ ಏನಂದ್ರೆ ಇವ್ರ ಹೆಸರು ಶ್ರೀನಿವಾಸ್ ಅವರೇ, ಯಾಕೆ ಆಕ್ರೋಶಭರಿತವಾಗಿ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಬಹಳಷ್ಟು ಸಾರಿ ಇದ್ರ ಬಗ್ಗೆ ಗಮನಿಸಿದೀವಿ. ಓಕೆನಾ? ಸಿಬ್ಬಂದಿಗಳು ಈಗ ನೀವೇನೆ 10:30 11 ಗಂಟೆಗೆ 12 ಗಂಟೆಗೆ ಬಂತಪ್ಪ ಅಂತಂದ್ರೆ ನಿಮ್ ಸಿಬ್ಬಂದಿಗಳು ಏನ್ ಮಾಡ್ತಾರೆ, 1 ಗಂಟೆಗೆ ಬರ್ತಾರೆ. ದಯವಿಟ್ಟು ಸರ್ ಇದನ್ನ ಮೇಡಮ್ ಅವರಿಗೆ, ಯಶಸ್ವಿನಿ ಮೇಡಮ್ ಅವರಿಗೆ ನೀವು ಸೋಕಸ್ ನೋಟಿಸ್ ಕೊಡಬೇಕು. ಇದೇ ನಂಬರ್ಗೆ ನಮ್ಮವರು ಒಂದು ನಂಬರ್ ಕೊಟ್ಟು ಹೋಗ್ತಾರೆ, ಇಲ್ಲಿ ಅವ್ರಿಗೆ ಏನ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ವಾಟ್ಸ್ಆಪ್ ಆಗ್ಬೇಕಷ್ಟೇ. ಸರ್ ಇನ್ನೊಂದು ನಮಸ್ಕಾರ, ನಾನು ಉಳಿಭದ್ರಪ್ಪ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಸರ್ ನನ್ನ ಅನಿಸಿಕೆ ಇಲ್ಲಿ ID ಕಾರ್ಡ್ ಸರ್, ಓಕೆ ಥ್ಯಾಂಕ್ ಯು. ID ಕಾರ್ಡ್ ಹಾಕಿಲ್ಲ, ದಯವಿಟ್ಟು ಕಂಪಲ್ಸರಿ ಹಾಕಿಸ್ಬೇಕು. ಓಕೆ ಸರ್, ನಾವು ಇಲ್ಲಿ ಲೆಟರ್ ಕೊಟ್ಟು ಹೋಗ್ತೀವಿ, ಅದನ್ನ ಅಂಶಗಳನ್ನ ಪಾಲನೆ ಮಾಡಿ ಸರ್ ಅಷ್ಟೇ. ಇಲ್ಲಿ ನೀವು ಅವ್ರಿಗೆ ಫೋನ್ ಹಚ್ಚಿ. ಹೌದು, ಇಲ್ಲಿದ್ದಾರೆ ಏನೋ ರಜೆ ಮೇಲೆ ಇದ್ದಾರಾ? ಇಲ್ಲಲ್ಲ, ನಿನ್ನೆ ಇದ್ರು ರಜೆ. ಇವತ್ತು ನಿನ್ನೆ ಎಷ್ಟು ಗಂಟೆಗೆ ಬಂದಿದ್ರು? ನಿನ್ನೆ ರಜೆ ಇದ್ರು. ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊನ್ನೆ ಬನ್ನಿ. 2 ದಿವಸ ಇತ್ತಲ್ಲ. ಈಗ ಅದಕ್ಕೆ CCTV ಫುಟೇಜ್ ನಾವು ಒಂದು ಹಾಕ್ತೀವಿ ನಿಮಗೆ, ಯಾರ್ಯಾರು ಅಧಿಕಾರಿಗಳು ಸಿಬ್ಬಂದಿಗಳು ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ ಅಂತೇಳಿ. ಈಗ CCTV ಇಲ್ಲ ಅಂತಂದ್ರೆ ಹೆಂಗೆ? ಈಗ ನಾವು ಯಾರನ್ನ ಕೇಳಬೇಕು? ನಾವು ಕೇಳ್ತಾ ನೀವೇ ಮಾತಾಡಿ. ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಕೆಲಸ ಆಗ್ಬೇಕಾಯ್ತು. ಮೇಡಮ್ ಅವರೇ ನಮಸ್ತೆ. P. ಯಶಸ್ವಿನಿ ಅವರ ಪ್ರಥಮ ದರ್ಜೆ ಸಹಾಯಕರು ಕೃಷಿ ಮೀನುಗಾರಿಕೆ ಇಲಾಖೆ. ಒಂದು ನಿಮಗೆ ಒಂದು ಸಹಾಯ ಬೇಕಿತ್ತು, ಸರ್ಕಾರದ ಯೋಜನೆ ಪಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ಕಚೇರಿಗೆ. ಯಾವಾಗ ಬರ್ತೀರಿ ಮೇಡಮ್? ತಾವು ರಜೆ ಮೇಲೆ ಇದ್ದೀರಾ? ಹುಷಾರಿಲ್ವಾ ಮ್ಯಾಮ್? ದಿನ ಹುಷಾರಿರಲ್ವಾ? ದಿನ ಲೇಟ್ ಆಗಿ ಬರ್ತಾ ಇದ್ದೀರಿ. ನೋಡ್ತಾ ಇದೀವಿ ಮೇಡಮ್, ನಮ್ಗೆಲ್ಲ ಮಾಹಿತಿಗಳು ಬಂದಿದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಸಾರ್ವಜನಿಕರೆಲ್ಲ ದೂರ ಕೊಡ್ತಾ ಇದ್ದಾರೆ. ನೀವು 11 ಗಂಟೆಗೆ 12 ಗಂಟೆಗೆ 1 ಗಂಟೆಗೆ ಬರುವಂತದ್ದು. ದಯವಿಟ್ಟು ನೀವು ಸರ್ಕಾರಿ ಕಚೇರಿ ಅಧಿಕಾರಿಗಳಾಗಿರೋದ್ರಿಂದ ನಿಮ್ ಸಮಯ ಏನಿದೆ ಅದನ್ನ ಪಾಲನೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದೀವಿ. ಸರಿನಾ? ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಡ್ಯೂಟಿ ಸಮಯನ ನೀವು ಪಾಲನೆ ಮಾಡಿದ್ರೆ ನಿಮ್ಮನ್ನ ಯಾಕೆ ನಾವು ಮಾತಾಡ್ಸಕ್ ಹೋಗೋಣ? ಇಲ್ಲೆಲ್ಲ ಬೇರೆ ಬೇರೆ ಸಿಬ್ಬಂದಿಗಳು ಬಂದಿದ್ದಾರೆ. ನೀವು ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅಂತ ಯಾರಿಗಾದ್ರು ಹೇಳಿದ್ದೀರಾ? ಮಾಹಿತಿ ಕೊಟ್ಟಿದ್ದೀರಾ? ಪರ್ಮಿಷನ್ ತಗೊಂಡಿದ್ದೀರಾ? ನಿನ್ನೆ ಕೇಳ್ಕೊಂಡಿದ್ದೀರಾ? ಅಲ್ಲ, ರಜೆ ಕೊಟ್ಟಿದ್ರೆ ಓಕೆ, 2 ದಿನ ರಜೆ ತಗೊಂಡಿದ್ರೆ. ಆದ್ರೆ ಇವತ್ತಿಂದ ಲೇಟ್ ಆಗಿ ಬರೋ ಕಾರಣ ಏನು? ಸರಿ ಸರಿ ಸರಿ, ಆಯ್ತು ಆಯ್ತು. ನಿಮ್ಗೆ ನಾವು ಪಾಪ ಇರ್ಲಿ, ತೊಂದರೆ ಇಲ್ಲ, ಧನ್ಯವಾದಗಳು. ಅವ್ರು ಹೇಳ್ತಾರೆ ಆಸ್ಪತ್ರೆಯಲ್ಲಿ ಇದ್ದೀನಿ ಹಾಕೋಣ. ಆಸ್ಪತ್ರೆಯಲ್ಲಿ ಇದ್ದೀನಿ ಯಾಕಂತಂದ್ರೆ ಅವ್ರಿಗೆ ನೆಪಗಳು ಸಾಕಷ್ಟು ಇದಾವೆ. ಸರ್ಕಾರ ನೆಪಗಳು, ನಾನು ಆಸ್ಪತ್ರೆಯಲ್ಲಿ ಇದೀನಿ ಅಂತಾರೆ, ಮನೇಲಿ ಇದ್ರಲ್ಲಿ ಇದೀನಿ ಅಂತಾರೆ. ನಿಮ್ಮ ನಂಬರ್ ತಾಲೂಕಾಧ್ಯಕ್ಷರೇ, ಅವ್ರ ನಂಬರ್ ನಿಮ್ಗೆ ಕೊಟ್ಟೋಗ್ರಿ. ಅವರು ಉಪನಿರ್ದೇಶಕರ ನಂಬರ್ ನೀವು ತಗೊಳ್ಳಿ. ಅವ್ರೇನು ಫೋಕಸ್ ನೋಟಿಸ್ ಕೊಡ್ತಾರೆ ಅದನ್ನ ನಿಮ್ಗೆ ವಾಟ್ಸಪ್ ಹಾಕಿ ಕೇಳಿ. ಮುಂದಕ್ಕೆ ಹೋಗೋಣ ಸರ್. ಸರ್ಕಾರ ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಅದಂತೂ ಇಲ್ಲ, ಅದನ್ನ ಸ್ವಲ್ಪ ನಿಗದಿತ ಸಮಯಕ್ಕೆ ಬರೋದು ಮಾಡ್ಕೊಳ್ಳಿ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಲಾಕ್ ಮಾಡಿಬಿಡು. ಒಳಗೆ ಇನ್ನು ಹೊರಗೆ ಯಾರು ನೋಡ್ಕೊಂಡು ಹೋಗ್ತಾರೆ ಅಲ್ವಾ? ಏನಪ್ಪ ಯಾರು ಮೇಡಮ್ ಮಾತಾಡ್ತಾರೆ. ಮೇಡಮ್ ಅವರೇ ಹೇಳಿ. ನಮಸ್ತೆ, ಹೇಳಿ. ಯೋಜನೆ ಇಲ್ಲ, ಇಲ್ಲಿ ಲಂಚ ಮುಕ್ತ ಅಭಿಯಾನ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು, ನಾವು KRS ಪಕ್ಷದವರು ಪ್ರತಿಯೊಂದು ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟು ಸಿಬ್ಬಂದಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಸೇವೆ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡಿ ಏನಾದ್ರು ಕುಂದುಕೊರತೆಗಳಿದ್ರೆ ತಿಳ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗ್ತಾ ಇದೀವಿ. ಈಗ ತಾವು 11:30 ಆದ್ರೂ ಕೂಡ ಇನ್ನೂ ಬಂದಿರ್ಲಿಲ್ಲ, ಅದಕ್ಕೆ ತಮಗೆ ಫೋನ್ ಮಾಡಿದ್ವಿ. ಇವತ್ತು ಏನಾದ್ರು ಬರ್ತೀರಾ ಅಥವಾ ಏನಾದ್ರು ರಜೆ ಮೇಲೆ ಇದ್ದಾರ ಅಂತ ಅಷ್ಟೇ ಮೇಡಮ್. ಇಲ್ಲ, ಸೌಲಭ್ಯ ಬೇಕಾದ್ರೆ ಸಾರ್ವಜನಿಕರನ್ನು ಕಳಿಸ್ತೀವಿ. ಸ್ಪೀಡ್ ಪೋಸ್ಟ್ ಅಂತ ಮಾಡಬೇಕು. ಮಾಹಿತಿ ಬೇಕಾದ್ರೆ ನಾವು ಕೇಳ್ತೀವಿ ಮೇಡಮ್ ಅವರೇ. ಈಗ ನೀವು ಇಲ್ಲಿ ನಿಮ್ಮ ಇದರಲ್ಲಿ ಚೇಂಬರ್ ಇರ್ಲಿಲ್ಲಲ್ವಾ, ಅದಕ್ಕೆ ಸರ್ಕಾರಿ ಕಚೇರಿ ನಿಮಗೆ 12 ಗಂಟೆಯಿಂದ ಆರಂಭ ಆಗುತ್ತೋ 10 ಗಂಟೆಯಿಂದ ಆರಂಭ ಆಗುತ್ತೋ ಅಂತ ಕೇಳೋಣ ಅಂತ ಅಷ್ಟೇ. ಇಲ್ಲ, ನಾನು ಅದಕ್ಕೆ ಒಪ್ಕೊಂಡಲ್ಲ ಮೇಡಮ್. ನೀವು ಆಸ್ಪತ್ರೆಯಲ್ಲಿ ಇದ್ದೀರ ಅಂತಂದ್ರೆ ತೊಂದರೆ ಇಲ್ಲ. ಆದ್ರೆ ನಮಗೆ ಸಾರ್ವಜನಿಕರು ಬಹಳಷ್ಟು ಮೌಖಿಕ ದೂರನ್ನ ಕೊಟ್ಟಿದ್ದಾರೆ. ಲೇಟ್ ಆಗಿ ಬರ್ತೀರಿ ಅಂತ. ಅದಕ್ಕೆ ಪ್ರತ್ಯೇಕವಾಗಿ ನಿಮ್ಮನ್ನ ಭೇಟಿ ಆಗೋಣ. ಯಾಕೆ ಲೇಟ್ ಆಗ್ತಾ ಇದೆ ದಿನನಿತ್ಯ ಅನ್ನೋದು. ಇಲ್ಲಿ CCTV ಇಲ್ಲ, ನಿಮ್ದು ಅಟೆಂಡೆನ್ಸ್ ಬುಕ್ ಐತೆ ಡೈಲಿ. ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ ಅನ್ನೋದು ಮೂಮೆಂಟ್ ಲಿಸ್ಟ್ ಮೇಂಟೈನ್ ಮಾಡ್ತೀರಾ?
ಅದೇ ಈಗ ನಿಮ್ಮ ಉಪನಿರ್ದೇಶಕರು ಇಲ್ಲ ನೋಡೋಣ ಅಂತಂದ್ರೆ ಅವರೆಲ್ಲ ಮೀಟಿಂಗ್ ಹೋಗಿದಾರಂತೆ. ಇನ್ನೊಂದ್ ದಿನ ಬಂದು ನೋಡ್ತೀವಿ ಮೇಡಮ್. ಓಕೆ ಅನ್ನ ಹೇಳ್ದ ಕುಡಿಯೋ ನೀರನ್ನ ಸ್ವಲ್ಪ ಇಲ್ಲ ಅಂತಂದ್ರೆ ಒಳಗಡೆ ಇಟ್ಟು ಲಾಕ್ ಮಾಡ್ಕೊಂಡ್ಬಿಡು. ಸಿಬ್ಬಂದಿ ಮಾತ್ರ ಕುಡಿಯೋದು. ಯಾರು ಬರ್ತಾರೆ ಇಲ್ಲ ಈಗ ಶೌಚಾಲಯ ಇದೆ ಸಾರ್ವಜನಿಕರು ಮುಕ್ತವಾಗಿದ್ದ ಇನ್ನು ಮೈಕ್ ಹಕ್ಕುವ ಅಧಿಕಾರಿ ಯಾರಿಲ್ಲಿ? ಮುನ್ನೂರು ಯಾರು? ಅವರು ವಿಷಯ ಹೇಳ್ತಾರೆ, ವಿಷಯ ರಿಸೋರ್ಟ್ಸ್ ಅದಿಲ್ಲ, ಅದೊಂದು ಸ್ವಲ್ಪ ಪಕ್ಕ ಸರ್. ಇಲ್ಲ ಆಗಲ್ಲ. ಯಾರಿಗೆ ಅವರು ಮೈಕ್ ಹಕ್ಕುವ ಅಧಿಕಾರಿ ಯಾರು? ಮಲ್ಲು ಅಂತ ಎಲ್ಲಿದ್ದಾರೆ ಅವರು? ಅವರು ಎಲ್ಲಿದ್ದಾರೆ ಅವರು? ಅವರಲ್ಲಿ ಬಂದು ಎಷ್ಟಂಟಿಗೆ ಬರ್ಬೇಕು ಅವರು? 1:30-2 ಗಂಟೆ ಬರ್ತಾರೆ, ರಾತ್ರಿ 8 ಗಂಟೆವರೆಗೆ ಇರ್ತಾರೆ. ಅಲ್ಲ ಸರ್ಕಾರಿ ಸಮಯ ಅಲ್ಲ ರೀ, ಇಲ್ಲಿ ಲೈಟ್ ರಾತ್ರಿ 12 ಗಂಟೆ ತನಕ ಇರ್ತದೆ ನಮಗೆ ಫೋನ್. ಯಾಕೆ ಯಾಕೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಹೌದೇನಪ್ಪ ಇಲ್ಲಿ ಬಿಡಿ, ಅದು ಇಲ್ಲ ಈಗ ಇವರೇ ನಿಮ್ಮ ಬಸವರಾಜ್ ಅವರೇ, ಇರ್ಲಿ ಬಸವರಾಜ್ ಅವರೇ ಇರುತ್ತೆ ಇಲ್ಲಿ ಲೈಟ್ ಅನ್ನ ಹಾಕಿರ್ತೀರ. ಯಾಕೆ ಇರ್ಲಿ ಬಿಡಿ, ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಹೆಚ್ಚರಿ ಲೈಟ್ ಹಾಕೋದ್ರಿಂದ ಏನ್ ತಪ್ಪಿಲ್ಲ. ಆದ್ರೆ ಕಾನೂನು ನಿಯಮ ಏನಿದೆ 6 ಗಂಟೆ ಅಲ್ವಾ ನಿಮ್ಗೆ ಸಮಯ? 5 ಗಂಟೆ 6 ಗಂಟೆ ತನಕ ಇದ್ರೆ ಆಯ್ತು. ನಿಮ್ಗೆ ಎಕ್ಸ್ಟ್ರಾ ಓವರ್ಲೋಡ್ ಆಗಿ ಯಾರಾದ್ರೂ ಮೇಲಧಿಕಾರಿಗಳು ಆದೇಶ ಮಾಡಿದ್ರಪ್ಪ ಅಂತಂದ್ರೆ 8 ಗಂಟೆ 9 ಗಂಟೆ ತನಕ 10 ಗಂಟೆ ತನಕ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಇದೆ. ನಾಳೆ ಏನಾರ ನಿಮಗೆ ಮೀಟಿಂಗ್ ಪಾರ್ಟಿಂಗ್ ಇದ್ರೆ 8 ಗಂಟೆ 9 ಗಂಟೆವರೆಗೂ ನಾನು ಫೈಲ್ ರೆಡಿ ಮಾಡ್ಕೊಬೇಕು. ಓಕೆ, ಡೈಲಿ ಅದೆಯಾ? ಇರ್ಲಿ, ಅವರು ಏನ ಮಾಡೋಣ. ಈಗ ನೋಡಿ ಸರ್, ನಮ್ಗೆ ನೀವೇನಾದ್ರು ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇದ್ರೆ ನೀರು ಕೊಡಿ, ನೀರು ಕೊಡಿ. ಸ್ವಲ್ಪ ಗಾಳಿ ಬಿಡ್ರ ಸರಿ. ಈಗ ಮಾಹಿತಿ ಅಧಿಕಾರಿ ಯಾರು? ವಿಷಯ ಯಾರು? ಬಂದು ಮಲ್ಲು. ಅವ್ರ ಚೇಂಬರ್ ಯಾರು ಇದಾರೆ? ಅವ್ರೀಗ ಅವ್ರ ಎಷ್ಟು ಬರ್ತಾರೆ? ಅವರು ಬೇಗ ಬರಕ್ಕೆ ಹೇಳಿ. ಆಮೇಲೆ ಮಾಹಿತಿ ತೋರಿಸಿ ಸಂಪರ್ಕ ಅಧಿಕಾರಿ. ಆಮೇಲೆ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡೋದು, ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ಏನಾದ್ರು ಲಂಚ ಕೇಳ್ತಾರೆ ಸರ್ ತಮ್ಮ ಇಲಾಖೆಯಲ್ಲಿ ಯಾರಾದ್ರೂ ಕೇಳಿರೋದು? ಇನ್ಸ್ಪೆಕ್ಟರ್ ಯಾರು ಸರ್? ನೀವು ಯಾರು? ಡ್ರೈವರ್ ಸರ್. ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ವಿನಯ್ ಅಲ್ಲ, ನಿಮ್ಮ ಹೆಸರು ವಿನಯ. ಐಡಿ ಕಾರ್ಡ್ ಐಡಿ ಕಾರ್ಡ್ ಇಲ್ಲಿ ಔಟ್ಸೋರ್ಸ್ ಸರ್. ಔಟ್ಸೋರ್ಸ್ಗೆ ಐಡಿ ಕಾರ್ಡ್ ಕೊಡಬಾರ್ದು ಏನಾಯ್ತು ನಿಯಮ? ಐಡಿ ಕಾರ್ಡ್ ಮಾಡ್ಬಿಟ್ಟಿಲ್ಲ ಅವರು. ಇವ್ರು ಔಟ್ಸೋರ್ಸ್, ಅವ್ರು ಔಟ್ಸೋರ್ಸ್, ಇನ್ನೊಬ್ರು ಔಟ್ಸೋರ್ಸ್ ಆದ್ರೂ ಕೂಡ ಇಲ್ಲಿ ಸರ್ಕಾರಿ ಸ್ಯಾಲರಿ ತಗೊಳ್ತಾ ಇದ್ರಿ, ಸರ್ಕಾರಿ ಸಂಬಳ ತಗೊಳ್ತಾ ಇದ್ರಿ. ಐಡಿ ಕಾರ್ಡ್ ಇಲ್ಲ ಅಂತಂದ್ರೆ ಐಡಿ ಕಾರ್ಡ್ ಮಾಡ್ಬೇಕು. ಒಂದು ಆಮೇಲೆ ಯೂನಿಫಾರ್ಮ್ ಹಾಕ್ಲಿ. ಯಾಕೆ ಸರ್ ಯೂನಿಫಾರ್ಮ್ ಕೊಟ್ಟಿಲ್ಲ. ಇಲ್ಲ ಸರ್, ಕೊಟ್ಟಿಲ್ಲ. ಸರಿ ಆಯ್ತು, ಐಡಿ ಕಾರ್ಡ್ ಓಕೆ. ಹಾಕ್ಬಾರ್ದು. ನಾವು ಸರಿ ಅದೆಲ್ಲ ನಾವು ಮಾಡಿಕೊಳ್ಳೋ ಮುಂದಕ್ಕೆ ಹೋಗೋಣ. ನೌಕರರು ತಮ್ಮ ಕೆಲಸಗಳನ್ನ ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ನಾಳೆ ಬಾ, ನಾಡಿದ್ದು ಬಾ, 1 ತಿಂಗಳು ಬಿಟ್ಟು ಬಾ, 2 ತಿಂಗಳು ಬಿಟ್ಟು ಬಾ, ರಂಜಾನ್ ಬಂದಿತ್ತೆ ಬೇಡ. ಸಾರ್ವಜನಿಕ ಒಳ್ಳೆಯ ಅವಕಾಶವನ್ನ ಏನದು ಸೇವೆಯನ್ನ ಕೊಡ್ರಿ. ಇಷ್ಟಕ್ಕೆ ನಿಮಗೆ ಮುಗಿದೋಯ್ತು ಅಂತ ಅಲ್ಲ, ನಾವು ಮತ್ತೆ ಮತ್ತೆ ಬರ್ತಾ ಇದ್ದೀವಿ, ಬರ್ತೀವಿ. ನೀವು ಏನಾದ್ರು ಮತ್ತೆ ಯಥಾ ಪ್ರಕಾರ ನಿಮ್ಮ ಚಾಳಿ, ಹಳೆ ಚಾಳಿಯನ್ನು ಮುಂದುವರಿಸಿದ್ರೆ ಮತ್ತೆ ನಿಮ್ಮ ತಕ್ಕಮಟ್ಟಾಗಿ ಸುಮ್ಮನೆ ಇವೆಲ್ಲ ಹಣೆಗಿರೋದ್ರಿಂದ ಅಲ್ಲ, ಅವ್ರ ಕಷ್ಟ ಮನೆಗೆ ಗೊತ್ತು. ನಾವು ಹೇಳ್ಬೇಕು ನಿಮ್ಮ ಉಪನಿರ್ದೇಶಕರಿಗೆ ಏನೇನು ಕೊಟ್ಟಿದ್ದೀವಿ. ಶ್ರೀನಿವಾಸ ಡಿಸ್ಟ್ರಿಕ್ಟ್ ಸರ್. ದಿಶಾ ಮೀಟಿಂಗ್ ಅಲ್ಲಿ ಇದ್ದಾರೆ. ಅವ್ರ ಹತ್ರ ಮಾತಾಡಿದ್ದೀನಿ. ಲೇಟ್ ಆಗುತ್ತೆ, ಇನ್ನು ಮೀಟಿಂಗ್ ಮುಗ್ದಿಲ್ಲ. ಡಿಸಿ ಸಾಹೇಬ್ ಇನ್ನು ಬರಬೇಕು. ಇಲ್ಲ, ನಾನು ಮಾಡಿಸ್ಕೊಂಡಿದ್ದೀನಿ ಸರ್, ಮಾಡಿಸ್ಕೊಂಡಿರ್ತೀನಿ. ಹೊರಗಡೆ ಹೋದಾಗ ಹಾಕೋಣಕ್ಕೆ ನೀವು ಮುಂದುವರಿಸ್ಕೊಳ್ಳಿ. ನಾವು ಮತ್ತೆ ಕೇಳಿದಾಗ ನೀವು ಇದು ಮಾಡಿ ನಾವು
ಯಾವ್ಯಾವ ಆಫೀಸ್ಗೆ ಹೋದ್ರು ನೀವು ಜೆರಾಕ್ಸ್ ಕೊಡಿ. ಈಗ ನಾವು ಅದೇ ಈಗ ಔಟ್ಸೋರ್ಸಿಂಗ್ ಐಡಿ ಕಾರ್ಡ್ ಒಳ್ಳೆ ಕೆಲಸ ಮಾಡ್ರಿ. ತಿಂಗಳಿಗೆ ಎಷ್ಟು ಮನೆ ಸ್ಯಾಲ್ರಿ? 16,000. ಒಳ್ಳೆ ಫ್ಯಾನ್ ಕೊಟ್ಟಿದ್ವಿ, ಟೇಬಲ್ ಕೊಟ್ಟಿದ್ದೀವಿ, AC ಇಲ್ಲ, AC ಇಲ್ಲ. ಒಳ್ಳೆ ಒಳ್ಳೆ ನಿಮ್ಗೆ ಎಲ್ಲ ಮಾಡಿ ಸರ್ಕಾರಿ ಕಚೇರಿಗಳಿಗೆ CCTV ಫೋಟೇಜ್ ಇದ್ರೆ ಚೆನ್ನಾಗಿ, ನೀವು ಸೇಫ್ಟಿ ನಾವು ಸೇಫ್ಟಿ. ಸೇವೆ ಕೊಡ್ರಿ. ನಿಮ್ಗೆಲ್ಲ ಪುಣ್ಯ ಸರ್ಕಾರದ ಸಂಬಳ ತಗೊಳ್ತಾ ಇದ್ದೀರಿ ಅಂತಂದ್ರೆ, ನಂದು MA BEd LLB ಸ್ಟೂಡೆಂಟ್ ಆದ್ರೂ ನಾನು ಒಬ್ಬ ನಿರುದ್ಯೋಗಿ. ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ ಬಾಯಿ ಬಿಟ್ಟು, ಆದ್ರೆ ಅವ್ರಿಗೆ ಯಾರಿಗೂ ಉದ್ಯೋಗ ಸಿಗ್ತಿಲ್ಲ. ಆದ್ರೆ ನಿಮ್ಮಂತವರಿಗೆ ಉದ್ಯೋಗ ಸಿಕ್ಕಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ, ಒಳ್ಳೆ ಆಡಳಿತ ಕೊಡ್ರಿ ಅಂತ ವಿನಂತಿ ಮಾಡ್ತಾ ಇದ್ವಿ. ಆ ನಿಯಮಗಳು ಏನಿದಾವಲ್ಲ ರೈತರಿಂದ ನಮಗೆ ಸನ್ಮಾನ ಆಗಬೇಕು. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹೌದಾ? ಬರ್ತೀನಿ ಬನ್ನಿ, ಸಮಯ ಆಗುತ್ತೆ. ನಾಳೆ ತೋರಿಸಿದೆ ಸರ್. ಇವ್ರನ್ನ ಸ್ವಲ್ಪ ಮಾತಾಡ್ತೀನಿ ಸರ್. ಸರ್ ನೀವೇನಾ? ಅವರಿಗೆ ನೀವು ಲೇಟಾಗಿ ಬಂದ್ರೆ 11 ಗಂಟೆಗೆ ಬಂದ್ರೆ ಏನು ನಿಮ್ಮ ಕೆಲಸ ಏನಾಗಿದೆ ತಾವು? ಕೆಲಸ ಮಾಡ್ತಾ ಇದ್ದೀನಿ ಸರ್, ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ದೆ. ದಯವಿಟ್ಟು ಮಾಡಬೇಡಿ. ಇವತ್ತೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ತಾ ಇದ್ವಿ. ಇನ್ನು ಮುಂದೆ 10 ಗಂಟೆಗೆ ನೀವು ಅಲ್ವಾ? ದಯವಿಟ್ಟು ನಿಮ್ಮಲ್ಲಿ ಯಾಕೆ ಕೇಳ್ತಾ ಇದೀವಿ ಅಂತಂದರೆ, ಸರ್ಕಾರ ನಿಯಮನ ಪಾಲನೆ ಮಾಡಿ ಅಂತ. ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಅಧಿಕಾರಿಗಳು ನೋಟಿಸ್ ಮಾಡ್ತಾರೆ. ಮತ್ತು ಸರ್ ಇದ್ಯಾವುದು ಉದ್ಯೋಗ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಕಾಲ ಸೂಕ್ಷ್ಮವಾಗಿದೆ. ನಮ್ಮಂಥವ್ರು ನೋಡ್ತಾ ಇರ್ತಾರೆ, ನಮ್ಮಂಥವ್ರು ದೂರ ಕೊಡ್ತಾ ಇರ್ತಾರೆ. ಯಾಕೆ ಅವೆಲ್ಲ ನಿಮ್ಮ ಉದ್ಯೋಗ, ಈ ಒಂದು ಉದ್ಯೋಗ ನಂಬ್ಕೊಂಡೇ ನಿಮ್ಮ ಜೀವನ ನಡೀತಾ ಇರುತ್ತೆ. ಬಾಡಿಗೆ ಕಟ್ತಾ ಇರ್ತೀರಿ, ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇರ್ತೀರಿ. ಏನಾದ್ರು ನಿಮ್ಮನ್ನ ಸಡನ್ ಆಗಿ ಕಿತ್ತೋಗ್ಬಿಟ್ರೆ ಅಲ್ವಾ? ನೀವು ಬೇಕಾದ್ರೆ ಎಕ್ಸ್ಟ್ರಾ ಕೆಲಸ ಮಾಡಬೇಡಿ. ನಿಮ್ದು 5 ಗಂಟೆ ಐತೆ, 5 ಗಂಟೆ ಮುಗಿಸ್ಕೊಂಡು ಹೋಗಿ. 6 ಗಂಟೆ ತಾನು ನಿಮ್ಗೆ ಬೇಡ. ದಯವಿಟ್ಟು ನೀವು ಐಡಿ ಕಾರ್ಡ್ ಹಾಕಿದ್ರೆ ಕೊಟ್ಟಿದ್ದಾರೆ ನಿಮಗೆಲ್ಲ? ತುಳಸಿದಾಸಜಿ ನೀವೇನಾ? ಅಸಿಸ್ಟೆಂಟ್ ಡೈರೆಕ್ಟರಾ? ದಯವಿಟ್ಟು ಮಾಡ್ರಮ್ಮ. ನೀವು ಅಣ್ಣವ್ರೆ, ನಿಮ್ಮ ಹೆಸರೇನು? ಅದೇ ಸರ್, ವೆಂಕಟೇಶಣ್ಣ ಇಲ್ಲ ಸರ್, ಅದು ಮೊಳಕಾಲ್ಮೂರು ಇನ್ಚಾರ್ಜ್ ಅದು ಇದೆ. ಆಮೇಲೆ ಇದು ಈ ತಾಲೂಕು ಈಗ ಎಷ್ಟು ಜನ ಬರ್ತಾರೆ? ಬರ್ತಾರೆ ಸರ್, ಅವ್ರ ಜನ ಜಾಸ್ತಿನೇ. ಹೌದಾ? ಇರ್ಲಿ. ನೀವು ಏನು FA ನಾ? ಇಲ್ಲ ಸರ್, ನಾನು ಫೀಲ್ಡ್ ಮ್ಯಾನ್ ಅಂತ ತಗೊಂಡಿದ್ದೇನೆ. ಎಷ್ಟು ಹೋಬಳಿಗೆಲ್ಲ ನೀವೇನಾ? ಇಲ್ಲ ಸರ್, ತಾಲೂಕು ಒಂದು ತಾಲೂಕು ಫುಲ್ ನೀವೇ? ಹಾಂ ಸರ್. ಎಷ್ಟು ಯಾವ ಥರ ವಿಸಿಟ್ ಕೊಡ್ತೀರಾ? ಅಲ್ಲಿ ಏನು ಸಂಪರ್ಕ, ಏನು ಮಾಹಿತಿ ತೊಗೊಳ್ತೀರಾ ರೈತರ ಹತ್ರ? ಏನು ಅಲ್ಲಿ ಯಾವ ಥರ ಇದು ಮಾಡೋದು? ಅಲ್ಲಿ ನನಗೆ ಆಫೀಸ್ ಅಂದ್ರೆ ಡಾಟಾ ಎಂಟ್ರಿ ಆಗ್ತದೆ. ಹಳ್ಳಿಗೆ ಹೋಗಲ್ಲ ನೀವು? ಇಲ್ಲ ಸರ್, ಇಲ್ಲೇನಾ? ಆಫೀಸ್ ಕೆಲಸ ಫೀಲ್ಡ್ ವರ್ಕರ್ ಯಾರು? ಸರ್, ಎಲ್ಲ ಫೀಲ್ಡ್ ವರ್ಕನ್ನು ಸರ್ವೆ ಮಾಡೋದು. ಏನೇ ಮನೆಯದು ಏನೇ ಇದ್ರು ಕೇಸ್ ಫೋಟೋ ಆಯ್ತು, ನೀವು ಹೇಳೋದು ಅರ್ಥ ಆಯ್ತು. ಅವ್ರಿಗೆ ಅಷ್ಟೇಟ್ ಹೋಗ್ತಿರ್ತಾರಲ್ಲ ಹೊರಗಡೆ ಹಳ್ಳಿ ನಮಗೆ ಹೋಗ್ರಿ ಅಂದ್ರೂ ನಾವು ಹೋಗ್ತೀವಿ ಸರ್. ಅವ್ರು ಹೇಳಿದಾಗ ಏನೇನು ಮಾಹಿತಿ ಕೊಡ್ತೀರಾ? ರೈತರಿಗೆ ಏನು ಸೌಲಭ್ಯ ಇರುತ್ತೆ, ಯಾವ ಥರ ಗೈಡೆನ್ಸ್ ಇರುತ್ತೆ? ಅದೇ ಸರ್, ಇದು ವಿಡಿಯೋ ಹೋಗ್ತಿದೆ ಸರ್. ಹಾಂ, ಹೋಗ್ತಾಯಿತ್ತು. ಮತ್ತೆ ಕೆರೆಗಳು ಮೀನುಗಾರಿಕೆ ಸಾಕು ಎಂಟ್ರಿ ಇದ್ರೆ ಅದು ಮಾಹಿತಿ ಕೊಡೋಕ್ಕೆ ಗ್ರಾಮ ಪಂಚಾಯತಿಗೆಲ್ಲ ಹೋಗಿ ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಮಾಡ್ರಮ್ಮ, ಒಳ್ಳೆ ಕೆಲಸ ಮಾಡ್ರಿ ಅಣ್ಣವ್ರೆ. ಒಳ್ಳೆ ಸೇವೆ ಕೊಡ್ರಿ ಜನರಿಗೆ. ಸರ್, ಮೀನುಗಾರಿಕೆ ನಾವು ಸಾಕ್ಬೇಕಂತಿದ್ದೀವಿ ಮಾಹಿತಿ, ಅದಕ್ಕೆ ಮಾಡಿ ಮಾಡೋಣ. ನಿಂತ ಇದೆ ಬರ್ರಿ ಬರ್ರಿ. ಅದು ಬನ್ನಿ ಸರ್, ಅವ್ನ ಮನೆಗೆ ಕೊಟ್ಟು ಜೆರಾಕ್ಸ್ ಕೊಟ್ರ? ಜೆರಾಕ್ಸ್ ಬನ್ನಿ, ಹೊರಗೆ ಬನ್ನಿ. ಈಗ ಮುಗಿಸಿ ಮಾಡೋಣ ಬನ್ನಿ. ಬಂದವರು ಸರ್ ಬನ್ನಿ. ಮನೆ ಫೈನ್ ಮಾಡ್ತೀನಿ, ಕೊಟ್ಟಿದ್ದೆ ಕೊಡ್ಬೇಕು ಮೇಡಮ್. ಬರ್ರಿ, ಅವ್ರು ಎಲ್ಲರಿಗೆ ಕರ್ಸ್ಬಿಡಿ.
ನಾ ಇದೇನು ಮಾಡಿಲ್ಲ ಸರ್. ಇಲ್ಲ ಫೋಟೋ ನೀನೇನು ಮಾಡಬೇಡ, ನೀನು ಲೈವ್ ಕರೆಕ್ಟ್ ಇದೆ. ನೀವು ಯಾರು ತೆಗೀರಿ, ಫೋಟೋ ತೆಗೀರಿ. ಯಾರು ಇದು ವಿಡಿಯೋ ಸರಿ ಬಂದಲ್ಲ, ಅಡ್ಡದಿಡ್ಡಿ ತಗೊಂಡ್ಬರ್ತಾರೆ. ಯಾವನ್ನ ಪಾಲನೆ ಮಾಡ್ತಾ ಇಲ್ಲ ಎಂಟುವಂತಾಗಿದ್ದೀವಿ ಅವನ್ನ ಸೂಕ್ತವಾದಂಥ ದಿನಗಳಲ್ಲಿ ವಾರನೋ 10 ದಿನಗಳನ್ನ ಒಳ್ಳೆ ಸೇವೆ ಕೊಡಬೇಕು. ನಮ್ಮ ಮುಂದಿನ ಕಾರ್ಯಕ್ರಮದೊಳಗೆ ಬಂಧುಗಳೇ, ಇಷ್ಟೊತ್ತು ತಾವೆಲ್ಲ ಗಮನಿಸಿದ್ದೀರಿ. ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಮೀನುಗಾರಿಕೆ ಉಪನಿರ್ದೇಶಕರು ಅವರ ಕಚೇರಿ ಮತ್ತು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಬಂದು ಇಲ್ಲಿ ಲಂಚ ಮುಕ್ತ ಅಭಿಯಾನ ಅನ್ನುವಂಥ ಕಾರ್ಯಕ್ರಮದ ಭಾಗವಾಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲಿನ ಬಸವರಾಜ್ FD ಅಂತೆ ಬಸವರಾಜ್ ಅವರು ಮತ್ತೆ ಇನ್ನು ಹಲವಾರು ಸಿಬ್ಬಂದಿಗಳು ನಮಗೆ ಮಾಹಿತಿಯನ್ನು ಕೊಟ್ಟರು. ಇಲ್ಲಿನ ಉಪನಿರ್ದೇಶಕರು ಯಾವುದೋ ಒಂದು ಮೀಟಿಂಗ್ಗೆ ಮೀಟಿಂಗ್ಗೆ ಹೋಗಿದ್ದಾರೆ ಅಂತೇಳಿ ಮಾತು ಕೊಟ್ಟರು. ಮತ್ತೆ ಅವರು ಕೂಡ ಸಂಪರ್ಕದಲ್ಲಿ ಮಾತಾಡಿದಾಗ ಇಲ್ಲ ಸರ್, ನೀವೇನಿದೆ ಮನವಿ ಕೊಟ್ಟು ಹೋಗಿ ನಾವು ಅದನ್ನ ಸೂಕ್ತವಾಗಿ ಜಾರಿಗೆ ತರುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ನಮಗೆ ಭರವಸೆನ ಕೊಟ್ಟರು. ಅವರಿಗೆ ಧನ್ಯವಾದಗಳು. ಈಗ ಮುಖ್ಯವಾಗಿ ಇಲ್ಲಿನ ಶ್ರೀಮತಿ ಏನದು ಯಶಸ್ವಿನಿ ಮೇಡಮ್ ಅಂತೇಳಿ ಅವ್ರ ಬಗ್ಗೆ ಬಹಳಷ್ಟು ದೂರುಗಳು ಬರ್ತಾ ಇದ್ವು. ಅವರು ಲೇಟಾಗಿ ಬರ್ತಾರೆ, 11 ಗಂಟೆ 12 ಗಂಟೆ ಅಂತ ಹೇಳಿ ದಿನನಿತ್ಯ. ನಾನು ಮುಂಚೆ ಹೇಳಿದಂಗೆ ಒಂದಿನಲ್ಲ 2 ದಿನಲ್ಲ, ವಾರ ದಿನ 10 ದಿನ 20 ದಿನ ಆದ್ರೂ ಕೂಡ ಅದೇ ಚಾಳಿ ಮುಂದುವರ್ತಾರೆ ಅಂತೇಳಿ ನಮಗೆ ದೂರು ಬಂದಿತ್ತು. ಆ ದೂರಿನ ಪರಿಣಾಮವಾಗಿ ನಾವು ಇವತ್ತು ಎಲ್ಲ ಬಂದು ನೋಡಿದ್ರು ಕೂಡ ಅವ್ರು ಹೇಳಿದ್ದು ಸತ್ಯ ಇದೆ. ಸಾರ್ವಜನಿಕರು ಏನು ಹೇಳಿದಾರೋ ಅದು ಸತ್ಯ ಇದೆ. ಅಧಿಕಾರಿಗಳಲ್ಲಿ ಯಾವುದೇ ಕಾರ್ಯ ಆ ಮೇಡಮ್ ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನಮ್ಮ ಉಪನಿರ್ದೇಶಕರಿಗೆ ದೂರನ್ನ ಮಾಹಿತಿ ಕೊಟ್ಟಿದ್ದೀವಿ, ಅವ್ರ ಮೇಲೆ ಸೋಕಾಸ್ ನೋಟಿಸ್ನ ಜಾರಿ ಮಾಡ್ತೀವಿ, ಕಾರಣ ಕೇಳ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. ನೋಡ್ಲಿ, ಆ ಸೋಕಾಸ್ ನೋಟಿಸ್ನಿಂದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಯಶಸ್ವಿನಿ ಅವರು ಜಾಗೃತರಾಗಿ ಸಮಯ ಸರಿಯಾಗಿ ಅಧಿಕಾರಿಗಳಿಗೆ ಅಧಿಕಾರವನ್ನು ಮುಂದುವರಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಇನ್ನೂ ನಿರ್ದೇಶಕರಿಗೆ ಮತ್ತೆ ಮೀನುಗಾರಿಕೆ ಇಲಾಖೆಗೆ, ಮೀನುಗಾರಿಕೆ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ ಇವ್ರ ಮೇಲೆ ದೂರನ್ನು ಕೊಟ್ಟು ಅವ್ರನ್ನ ಸೇವೆಯಿಂದ ಅಮಾನತು ಮಾಡುವಂತೆ ಕೂಡ ನಾವು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ
ನನ್ನ ಪಕ್ಷದ ಒಟ್ಟಾರೆ ಮುಖಂಡರು ವೀರಭದ್ರಪ್ಪ ಸಾರಿಗೆ ತಾಲೂಕು ಅಧ್ಯಕ್ಷರಾದಂಥ ಸಿದ್ದೇಶ್ ಅವರಿಗೆ, ರೇಖಮ್ಮ ಅವರಿಗೆ, ನಮ್ಮ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರಿಗೆ, ಮತ್ತೆ ಎಲ್ಲ ಶಿವಣ್ಣ ಅವರಿಗೆ, ನಾಗರಾಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಲೈವ್ ಮಾಡ್ತಾ ಇರ್ತಕ್ಕಂಥ ಅವಾಗಿಂದ ವೆಂಕಟೇಶ್ ಅವ್ರಿಗೂ ಕೂಡ ಎಲ್ಲರಿಗೂ ಧನ್ಯವಾದ. ದಾದಾಪೀರ್ ಧಾರವಾಡ ಅವರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ತಹಸೀಫ್ ಅವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ನಮ್ದು ಈ ದಿನದ ಮುಖ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಾನ್ಯ ತಹಶೀಲ್ದಾರ್ ಅವರಿಗೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 4-5 ದಿನಗಳಿಂದ ಚಿತ್ರದುರ್ಗ ತಾಲೂಕಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರ, ಮಹಿಳೆಯರ, ವಿದ್ಯಾರ್ಥಿಗಳ, ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಆ ಸಮಸ್ಯೆಯ ಪಟ್ಟಿಯನ್ನ ತಹಶೀಲ್ದಾರಿಗೆ ಮನವಿ ಮಾಡಿ ಆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಕೊನೆಯ ವಿಡಿಯೋ ನೋಡುವಂಥವ್ರು ಯಾರು ಇದ್ರೆ ದಯವಿಟ್ಟು ನೀವೆಲ್ಲರೂ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾಡಿ